ನಗರದಿಂದ. ಹಲೋ, ನಮಸ್ಕಾರ ನಟರಾಜ್. ನಮಸ್ಕಾರ ಸರ್. ಕೇಳಿ ಸರ್ ಪ್ರಶ್ನೆ. ಸರ್ ನಾನು ಬೆಂಗಳೂರಿಂದ ನಟರಾಜ್ ಅಂತ. ಹ್ಞೂ. ಈಗ ಕ್ಯಾಟಗಿರಿದು ಆಫೀಸಲ್ಲಿ ಹೋಗ್ಬಿಟ್ಟು ನಾನೊಬ್ಬ ಬ್ಲೈಂಡ್ ಪರ್ಸನ್, ಅಲ್ಪಸಂಖ್ಯಾತ ಲಿಂಗಾಯಟ್ಸ್ ಕುಟುಂಬದಲ್ಲಿ ಹುಟ್ಟದವನು, ವೀರಶೈವ ಲಿಂಗಾಯಟ್ಸ್ ಅಲ್ಲಿ. ಅವ್ರು ನಮ್ಗೆ ಏನು ಅದರಲ್ಲಿ ಸಹಾಯ ಮಾಡಕ್ಕೆ ಹಿಂದೆ ಉಳಿತಾರೆ ಅವರು. ಅದಕ್ಕೋಸ್ಕರ ನಾವು ಕ್ಯಾಟಗಿರಿ ಆಫೀಸಲ್ಲಿ ವಿಚಾರಿಸಿ ಇದ್ರಲ್ಲಿ ಕ್ಯಾಟಗಿರಿ ನಾವು ಕೊಡೋದಿಲ್ಲ ಅಂತ ಹೇಳಿದ್ರು. ನಮ್ದು ಇಬ್ರು ಹೆಣ್ಣು ಮಕ್ಕಳು. ಓಕೆ, ನಟರಾಜ್ ಅವರೇ ಇಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬುದ್ಧಿಸ್ಟ್, ಪಾರ್ಸಿ ಈ ಒಂದು ಕಮ್ಯುನಿಟಿ ಏನಿದೆ, ಸಿಖ್ ಕಮ್ಯುನಿಟಿ, ಅವ್ರಿಗೆ ಮಾತ್ರ ನಾವು ಈ 6 ಕಮ್ಯುನಿಟಿಗಳಿಗೆ ಮಾತ್ರ ಅಲ್ಪಸಂಖ್ಯಾತರು ಅಂತ ರೆಕಗ್ನೈಸ್ ಮಾಡಿದ್ವಿ. ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತರು ಏನಿದ್ದಾರೆ ಆ ಕಮ್ಯುನಿಟಿಯನ್ನ, ಹೌದೌದು, ಆ ಕಮ್ಯುನಿಟಿ ಏನಿದೆ ನಮ್ಮ ಒಂದು ಅಲ್ಪಸಂಖ್ಯಾತರ ವ್ಯಾಪ್ತಿಗೆ ಬರೋದಿಲ್ಲ. ಒಂದು. ಎರಡನೇದಾಗಿ ನಿಮಗೆ ಈ ಒಂದು ವಿಕಲಚೇತನ ಕಲ್ಯಾಣ ಇಲಾಖೆ ಇದೆ, ಅದರಲ್ಲಿ ನಿಮಗೆ ರಿಸರ್ವೇಶನ್ ಸಿಗುತ್ತೆ. ಸೊ ಅದ್ರ ಮೂಲಕ ನೀವು ಅವ್ರ ಮೂಲಕ ಬೆನಿಫಿಟ್ ಅನ್ನ ಪಡ್ಕೊಳ್ಬೇಕು. ವಿಕಲಚೇತನ ಇಲಾಖೆ ಏನಿದೆ ಅದರ ಅಡಿಯಲ್ಲಿ ನಿಮಗೆ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತು ರಿಸರ್ವೇಶನ್ ಸಹ ಇದೆ. ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಅದರಿಂದ ಪಡ್ಕೊಳ್ಳಿ ತಾವು. ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ, ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಪೋಡಿಯಂ ವಿಶ್ವೇಶ್ವರ ಗ್ರೌಂಡ್ ಫ್ಲೋರ್ನಲ್ಲೇ ಇದೆ. ದಯಮಾಡಿ ಅದರ ಉಪಯೋಗನ ಪಡ್ಕೊಳ್ಳಿ. ನಯಾಜ್ ಅವರು ಚಿತ್ರದುರ್ಗದಿಂದ. ಸರ್ ನಮಸ್ಕಾರ ನಯಾಜ್. ಸರ್ ನಮಸ್ಕಾರ ಸರ್. ನಯಾಜ್ ಅಂತೇಳಿ ಹಿರಿಯೂರಿಂದ ಮಾತಾಡ್ತಿರೋದು ಸರ್. ಕೇಳಿ ಪ್ರಶ್ನೆ. ಸರ್ ಈಗ ಆದಾಯ ಮಿತಿ 1 ಲಕ್ಷ 3 ಲಕ್ಷ ಇದೆಯಲ್ಲ ಸರ್, ಈಗ ಅದನ್ನ ನೀವು ಹೆಚ್ಚಿಗೆ ಮಾಡ್ಬೇಕಂತ ಕೇಳ್ಕೊತೀನಿ ಸರ್. ಯಾಕಂದ್ರೆ ಈಗ ಆದಾಯ ಮಿತಿ 1 ಲಕ್ಷಕ್ಕೆ ಜಾಸ್ತಿ ಈಗ ಸಾಮಾನ್ಯವಾಗಿ ಎಲ್ಲ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಆದಾಯ ಮಿತಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಸರ್. ಒಂದು 3 ಲಕ್ಷ ಇರೋದು 5 ಲಕ್ಷ ರೂಪಾಯಿ, 1 ಲಕ್ಷ ಇರೋದು 3 ಲಕ್ಷ ರೂಪಾಯಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ ನನ್ನ ಪ್ರಶ್ನೆ. ಈಗಾಗಲೇ ನಯಾಜ್ ಅವರು ಒಳ್ಳೆ ಪ್ರಶ್ನೆಯನ್ನು ಹೇಳಿದ್ರು. 3 ವರ್ಷದ ಹಿಂದೆ ಎಲ್ಲ ಆದಾಯ ಮಿತಿಗಳು 44,500 ರೂಪಾಯಿ ಇತ್ತು. ನಮ್ದು ಯಾವುದೇ ಸ್ಕೀಮಲ್ಲಿ ಒಂದು ಬೆನಿಫಿಟ್ ಅನ್ನ ಪಡ್ಕೊಳ್ಬೇಕಾದ್ರೆ 44,500 ರೂಪಾಯಿ ಇದು ನಮ್ಮ ಸೀಲಿಂಗ್ ಇತ್ತು. ಸೊ ಅದನ್ನ ಈಗಾಗಲೇ ನಾವು ಹೆಚ್ಚಿಸ್ಬಿಟ್ಟು ಕಳೆದ 2 ವರ್ಷದ ಹಿಂದೆ ಪ್ರೀ ಮೆಟ್ರಿಕ್ 1 ಲಕ್ಷ, ಪೋಸ್ಟ್ ಮೆಟ್ರಿಕ್ಗೆ 2 ಲಕ್ಷ, ಮೆರಿಟ್ ಕಮ್ಮೀಸ್ಗೆ 2.5 lakhs ಈ ರೀತಿ ಇನ್ಕಮ್ ಲಿಮಿಟ್ಸ್ಗಳನ್ನು ಹೆಚ್ಚು ಮಾಡಿದ್ದೀವಿ. ಅದೇ ರೀತಿ ನೀವು ಫಾರಿನ್ ಸ್ಕಾಲರ್ಶಿಪ್ಪನ್ನು ತೆಗೆದುಕೊಂಡಾಗ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಇದಕ್ಕೆ 6 ಲಕ್ಷ ಒಂದು ಸೀಲಿಂಗನ್ನು ಇಟ್ಟಿದ್ದೀವಿ. ಈ 6 ಲಕ್ಷ ಆದಮೇಲೂ ಸಹ 6 ಲಕ್ಷದಿಂದ 15 ಲಕ್ಷದವರೆಗೆ ಸೀಲಿಂಗ್ ಇರೋವರೆಗೂ ಸಹ ಅರ್ಧದಷ್ಟು ಸ್ಕಾಲರ್ಶಿಪ್ಪನ್ನು ಕೊಡ್ತೀವಿ. ಸೊ ಹೀಗೆ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಅಂದರೆ ಎಲ್ಲದಕ್ಕೂ ನಾವು ಹೆಚ್ಚು ಮಾಡಿದ್ದೇವೆ. ಅದು ಒಂದು ಪಾಲಿಸಿ ಇಶ್ಯೂ ಆಗಿದೆ. ಇದನ್ನು ಒಂದು ರೆಗ್ಯುಲರ್ ಇಂಟರ್ವಲ್ಗಳಲ್ಲಿ 2 ವರ್ಷ 3 ವರ್ಷಕ್ಕೊಮ್ಮೆ ಪರಿಷ್ಕರಿಸಿ ಇದನ್ನು ಹೆಚ್ಚಿಸುವಂಥ ಪರಿಪಾಠ ಇದೆ. ಈಗಾಗಲೇ ನಾವು ಮಾಡಿ 2 ವರ್ಷ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಸಹ ಪರಿಗಣಿಸಬಹುದಾಗಿದೆ. ವಿಶೇಷವಾಗಿ ನಾವು ಒಟ್ಟು ಸಮುದಾಯವನ್ನು ಲೆಕ್ಕ ಹಾಕಿದ್ರೆ ಹೆಣ್ಣು ಮಕ್ಕಳು ಇದರ ಪ್ರಯೋಜನ ಪಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ಮುಂದೆ ಬರ್ತಿದ್ದಾರೆ, ಅವರ ಪ್ರಗತಿ ಬಗ್ಗೆ ಹೇಳಿ ಸರ್. ಶಿವರಾಮ್ ಅವರು ಒಳ್ಳೆ ಪ್ರಶ್ನೆಯನ್ನು ಹಾಕ್ತಿದ್ದೀರಾ. ಇದು ಎಸ್ಪೆಷಲಿ ನೀವು ನೋಡಿರ್ಬೋದು, ಎಜುಕೇಷನ್ ಅಂದಾಗ ನಮ್ಮಲ್ಲಿ ಡ್ರಾಪ್ಔಟ್ಸ್ SSLC ನಂತರ ಹೆಣ್ಮಕ್ಳದ್ದು ಡ್ರಾಪ್ಔಟ್ಸ್ ಆಗ್ತಾ ಇತ್ತು. ಆದರೆ ಆ ಪರ್ಸೆಪ್ಷನ್ ಬದಲಾಗಿದೆ ಈಗ. ಸೊ ನಮ್ಮಲ್ಲಿ ಈಗ ಸ್ಕಾಲರ್ಶಿಪ್ ಏನು ಪಡ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಲೆವೆಲಲ್ಲೂ, ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಮೆರಿಟ್ ಕಮ್ಮೀನ್ಸ್, ಫಾರಿನ್ಗೆ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು. ಅಂದರೆ ಅವರಿಗೆ ನಾವು 30% ರಿಸರ್ವೇಷನನ್ನು ಇಟ್ಟಿದ್ದೀವಿ ಹೆಣ್ಮಕ್ಳಿಗೆ ಸ್ಕಾಲರ್ಶಿಪ್ಪನ್ನು. ಆದರೆ ಇವತ್ತು ಅವ್ರು ಪಡ್ಕೊಳ್ತಾ ಇರೋಂಥ ಪ್ರಮಾಣ ನೋಡಿದಾಗ 52% ಇದೆ. ಅಂದರೆ 52% ಬೆನಿಫಿಷರೀಸ್ ಆರ್ ಗರ್ಲ್ಸ್. ಸೊ ಇದರಿಂದ ಆ ಒಂದು ಏನು ಬದಲಾವಣೆಯ ಒಂದು ಬಿರುಗಾಳಿ ಅಂತ ಹೇಳ್ಬೋದು. ಸೊ ಬರ್ತಾ ಇದೆ. ಫಾರಿನ್ಗೆ ಹೋಗ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಇವತ್ತು. ಮೊದಲು ಮನೆಯಿಂದ ಹೊರಗಡೆ ಕಳಿಸುವಂಥ ಭಯ ಇತ್ತು ನಮ್ಮಲ್ಲಿ. ಮತ್ತು ಜೊತೆಗೆ ನಾವು ಹೆಚ್ಚೆಚ್ಚು ಹಾಸ್ಟೆಲ್ಗಳನ್ನು ಓಪನ್ ಮಾಡ್ತಾ ಇದ್ವಿ. ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲನ್ನು ಮಾಡ್ತಾ ಇದ್ವಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಓಪನ್ ಮಾಡಿದ್ವಿ. ಅಲ್ಲಿಯೂ ಸಹ ಅವ್ರಿಗೇನು ನಾವು 50% ರಿಸರ್ವೇಷನ್ ಇಟ್ಟಿದ್ವಿ ಹೆಣ್ಮಕ್ಳಿಗೆ, ಅಷ್ಟು ಸೀಟ್ಗಳು ಫಿಲಪ್ ಆಗ್ತಾ ಇದೆ. ಹೆಣ್ಮಕ್ಳು ಹೊರಗಡೆ ಬರ್ತಾ ಇದ್ದಾರೆ. ತಂದೆ ತಾಯಿಗಳು ಸ್ವಲ್ಪ ಭಯದ ವಾತಾವರಣದಿಂದ ಹೊರಗಡೆ ಬಂದು ಅವರು ಸಹ ಇಲ್ಲಿ ಬಿಟ್ಟರೆ ನಮ್ಮ ಮಕ್ಕಳಿಗೆ ಸೆಕ್ಯೂರಿಟಿ ಇದೆ, ಅವರು ಮುಂದೆ ಬರ್ತಾರೆ ಅನ್ನುವ ಭಾವನೆಯಿಂದ ಇವತ್ತು ಹೆಚ್ಚೆಚ್ಚು ಅಂದರೆ ಈ ಒಂದು ಕಳೆದ 3 ವರ್ಷದಲ್ಲಿ ನಾನು ನೋಡಿದಾಗೆ ಹೆಚ್ಚೆಚ್ಚು ಹೆಣ್ಮಕ್ಳು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಮಸೂದ್ ಅಲಿ ಅವರು ಬೀದರಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಅಲಿ ಅವರೇ. ಹಾಂ ಸರ್, ಹೇಳಿ ಸರ್, ಕೇಳಿ ಪ್ರಶ್ನೆ. ಸರ, ನಾವು ಮೊದಲನೇದಾಗಿ ಸಾಹೇಬ್ರಿಗೆ 100ಕ್ಕೆ 100 ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಕರ್ನಾಟಕದ ಅಲ್ಪಸಂಖ್ಯಾತರ ಪರವಾಗಿ ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ. ಇಂಥ ಅಧಿಕಾರಿಗಳನ್ನು ಎಲ್ಲಾ ಇಲಾಖೆಯಲ್ಲಿ ಬರಬೇಕು.
ಮೊದಲನೇ ಪ್ರಶ್ನೆ ನಂದೇನಂದ್ರ ಈ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ 75% ವಿದ್ಯಾರ್ಥಿಗಳನ್ನು ಓದುತ್ತಾ ಇದ್ದಾರೆ, ಇನ್ನುಳಿದವರು 25%. ಆದ್ರೆ ನೇಮಕಾತಿಯಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ತೆಗೆದುಕೊಂಡಂತ ರೂಲ್ಸ್ ಗಳನ್ನೇ ಇಲ್ಲಿ ಫಾಲೋ ಮಾಡಿದ್ದಾರೆ. ಆದ್ರೆ ಹೆಚ್ಚಿನ ನೇಮಕಾತಿ ನಿಯಮ ಇವರಿಗಿರದಿತ್ತು, ಅಲ್ಪಸಂಖ್ಯಾತರಿಗೆ. ಆದ್ರೆ ಇಲ್ಲಿ ಕೊಟ್ಟಿದ್ದು ಎಲ್ಲಾ ನೇಮಕಾತಿಯ ಒಂದೇ ನಿಯಮ. ಸಾಹೇಬ್ರಿಗೆ ಕೇಳ್ತಕ್ಕಂತ ಪ್ರಶ್ನೆ ನಾನು. ಆದ್ರೆ ವಕ್ಫ್ ಮತ್ತು ಹಜ್ಜಿನಲ್ಲಿ ಈ ರೀತಿ ಕೊಟ್ಟಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರಿಗೆ ಅಂದ್ರೆ ಮುಸ್ಲಿಮರಿಗೆ ಮಾತ್ರ ಕೊಟ್ಟಿದ್ದಾರೆ. ಅದೇ ಇದು ಸಾಹೇಬ್ರಿಗೆ ಯಾವ ರೀತಿ ಇದು ಯಾಕೆ ಹಿಂಗ ಅಂತ. ಮೊಹಮ್ಮದ್ ಅಲಿ ಅವರೇ, ತಾವು ಒಳ್ಳೆ ಪ್ರಶ್ನೆಯನ್ನ ಎತ್ತಿದ್ರಿ, ಅದನ್ನ ಕ್ಲಾರಿಫೈ ಮಾಡ್ತೇನೆ. ಸೊ ನಮ್ಮ ಒಂದು ಮುಜರಾಯಿ ಇಲಾಖೆ ಇದೆ. ಆ ಮುಜರಾಯಿ ಇಲಾಖೆಯಲ್ಲಿ ಒಂದು ನಿಯಮ ಇದೆ. ಮುಜರಾಯಿ ಇಲಾಖೆಯ ಪ್ರಕಾರ ಯಾವುದೇ ಮುಜರಾಯಿ ಇಲಾಖೆಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಅವರು ಹಿಂದೂಗಳು ಮಾತ್ರ ಇರಬೇಕು ಅನ್ನೋದು ಒಂದು ನಿಯಮ 6ರಲ್ಲಿ ಹೇಳುತ್ತೆ. ಅದೇ ಆಧಾರದ ಮೇಲೆ ನಮ್ಮ ವಕ್ಫ್ ಆ್ಯಕ್ಟ್ ಇದೆ. ವಕ್ಫ್ ಆ್ಯಕ್ಟಲ್ಲೂ ಸಹ ಅಲ್ಲಿ ಮುಸ್ಲಿಮ್ಸನ್ನು ಮಾತ್ರ ನೇಮಕಾತಿ ಮಾಡ್ಕೊಳ್ಬೇಕು ಅಂತ. ಮುಜರಾಯಿ ಇಲಾಖೆ ಮತ್ತು ವಕ್ಫ್ ಇವೆರಡೂ ಒಂದೇ ಮುಖದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸೊ ಇವರಲ್ಲಿ ಮಾತ್ರ ಈ ಒಂದು ರಿಸರ್ವೇಷನನ್ನು ಕೊಡಬೇಕು ಅಂತ ಅವರ ಆ್ಯಕ್ಟಲ್ಲಿ ಇದೆ. ಆದರೆ ನಮ್ಮ ಇಲಾಖೆ ಏನಿದೆ, ಜನರಲ್ ಡಿಪಾರ್ಟ್ಮೆಂಟ್ ಇದೆ. ಅಂದರೆ ಒಂದು ಎಲ್ಲ ಇಲಾಖೆಗಳು, ಕರ್ನಾಟಕದ ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆಗಳು ಯಾವ ರೀತಿ ಇದೆ, ಅದೇ ರೀತಿ ನಮ್ಮ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯು ಸಹ ಒಂದು ಜನರಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ನಮಗೆ ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಪ್ಲೈ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನು ನಿಯಮಗಳಿದ್ದಾವೆ, ರಿಸರ್ವೇಷನ್ ಪಾಲಿಸಿ ಇದೆ, ಅದನ್ನು ನಾವು ಫಾಲೋ ಮಾಡ್ತೀವಿ. ಅದರಲ್ಲಿಯೂ ಸಹ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಮುಸ್ಲಿಮ್ಸ್ಗೂ ಸಹ 4% ರಿಸರ್ವೇಷನ್ ಇದೆ. ಆದರೆ ಇಲ್ಲಿ ನೋಡಿದಾಗ ಓವರ್ ಆ್ಯಂಡ್ ಅಬವ್ ಸುಮಾರು 11% ಮುಸ್ಲಿಮರು ಅಂದರೆ ಮೈನಾರಿಟಿ ಆಯ್ಕೆ ಆಗಿದ್ದಾರೆ. ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್. ನಮಗೆ ಇರುವಂಥದ್ದು 4% ರಿಸರ್ವೇಷನ್. ಆದರೆ ಇಲ್ಲಿ ನೋಡಿದಾಗ 11% ಉದ್ಯೋಗಿಗಳು ನಮ್ಮ ಇಲಾಖೆಯಲ್ಲಿ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಅಂದರೆ 6% ಹೆಚ್ಚು ಉದ್ಯೋಗವನ್ನು ನಮ್ಮ ಜನರಲ್ ಮೆರಿಟಲ್ಲಿ ಗಳಿಸ್ಕೊಂಡಿದ್ದಾರೆ. ಅಂದರೆ ನೇಮಕಾತಿ ವಿಷಯದಲ್ಲೂ ಕೂಡ ಇಲ್ಲಿ ಆದ್ಯತೆ ಇದೆ ಅನ್ನುವಂಥದ್ದು. ಬಸವನಗುಡಿಯಿಂದ ಪರಿಸರ ಚಂದ್ರಶೇಖರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಶಿವರಾಮ್ ಅವರೇ. ನಮಸ್ಕಾರ ಸರ್. ಚಂದ್ರಶೇಖರ್. ಶುಭೋದಯ ಸರ್. ಅಕ್ರಮ್ ಪಾಷಾ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರ ಕನ್ನಡಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ನನಗೆ ಇನ್ನೊಂದು ವಿಶೇಷ ಅಂತಂದ್ರೆ, ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿ ಜೈನ್ ಸಮುದಾಯವನ್ನ ತಾವು ಸೇರಿಸಿದಿರ. ಜೈನ್ ಸಮುದಾಯವನ್ನ ಸೇರಿಸಿದಿರಾ. ಇಡೀ ದೇಶದ ಆಸ್ತಿಯ 90% ಇರ್ತಕ್ಕಂಥ ಜೈನ್ ಸಮುದಾಯ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿಯಲ್ಲಿ ವ್ಯಾಲ್ಯೂ ತೆಗೆದುಕೊಂಡಾಗ ಒಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಬರುತ್ತೆ, ಅಸೆಟ್ಸ್ ಬಂದು 90% ವಿತ್ ಜೈನ್ ಕಮ್ಯುನಿಟಿ. ನೀವು ಅವ್ರನ್ನ ಅಲ್ಪಸಂಖ್ಯಾತರು ಅಂತಕ್ಕಂಥ ಕನ್ಸಿಡರ್ ಮಾಡಿರೋದೇ ಮೊದಲನೇ ತಪ್ಪು. ಈ ದೇಶದಲ್ಲಿ ಬ್ರಾಹ್ಮಣರು 1.5% ಇದ್ದಾರೆ. ಅವ್ರು ಇನ್ನೂ ಹೊಟ್ಟೆಗಿಟ್ಟಿಲ್ಲ, ಬಡವರು. ಹಳ್ಳಿಗಳ ನೀವೇ ನೋಡಿರ್ಬೋದು, ಪುರೋಹಿತಿಗೆ ಮಾಡ್ಕೊಂಡು 5 ರೂಪಾಯಿ 10 ರೂಪಾಯಿ ದಕ್ಷಿಣೆ ತಗೊಂಡು ಜೀವನ ಮಾಡ್ತಾರೆ. ಅಕ್ರಮ್ ಪಾಷಾ ಅವ್ರಿಗೆ ಗೊತ್ತಿದೆ, ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು. ಶಿವರಾಮ್ ಅವ್ರಿಗೂ ಗೊತ್ತಿದೆ. ಅಲ್ಲಿ ಈಗೇನಾಗಿದೆ, ಈ ಒಂದು ಸಮುದಾಯವನ್ನ ಯಾಕೆ ನೀವು ಅಲ್ಪಸಂಖ್ಯಾತರಾಗಿ ಮಾಡಿದ್ರಿ, ಅಥವಾ ಬ್ರಾಹ್ಮಣರನ್ನ ಯಾಕೆ ಬಿಟ್ರಿ, ಬ್ರಾಹ್ಮಣರ ಬಗ್ಗೆ ಯಾಕೆ ಇಷ್ಟೊಂದು ದ್ವೇಷ ನಿಮ್ಗೆ ಅಂತ. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಬಲಿದಾನದಿಂದ ಬಂದಂತ ಸಮುದಾಯವನ್ನ ಅಲ್ಪಸಂಖ್ಯಾತರಿಗೆ ಸೇರಿಸಬೇಕಾಗಿತ್ತು. ಯಾಕೆ ಇವತ್ತು ಪ್ರಸ್ತುತ ಅಂತಂದ್ರೆ, ಇವತ್ತು ಬೆಳಗಾವಿಯಲ್ಲಿ ಬ್ರಾಹ್ಮಣರ ಒಂದು ಸಮಾವೇಶ ನಡೀತಾ ಇದೆ. ಅದಕ್ಕೋಸ್ಕರ ಸನ್ನಿವೇಶಕ್ಕೆ ತಕ್ಕಂತ ಒಂದು ಮಾತನ್ನ ತಮ್ಗೆ ಹೇಳ್ತಾ ಇದ್ದೀನಿ. ತಮ್ಮ ಇಲಾಖೆ ಗಮನಕ್ಕೆ ತರಬೇಕು. ಈ ದೇಶದಲ್ಲಿ 90% ಅಂತ ಆಸ್ತಿ ಇರ್ತಕ್ಕಂಥ ವ್ಯಕ್ತಿಗೆ ನೀವು ಅಲ್ಪಸಂಖ್ಯಾತ ಅಂತ ಮಾಡಿದ್ರೆ, ಬೇರೆಯವ್ರು ಯಾಕೆ ಅನ್ಯಾಯ ಮಾಡಿದ್ರೆ ಇವ್ರು ದೇಶದ್ರೋಹಿಗಳ ಬ್ರಾಹ್ಮಣರು ಅಂತಕ್ಕಂಥ ದಯವಿಟ್ಟು ಗಮನ. ಆಗ್ಲಿ ಸರ್. ಸೊ ಈ ವಿಚಾರದಲ್ಲಿ ಮೂಲಭೂತವಾಗಿ ಜೈನ್ ಬಗ್ಗೆ ಹೇಳ್ತಾ ಇದ್ರು. ನಾವು ಜೈನಲ್ಲಿ ಏನು ಕ್ರೀಮಿ ಲೇಯರ್ ಇದೆ ಅವರನ್ನ ಅಲ್ಪಸಂಖ್ಯಾತರ ನಮ್ಮ ಬೆನಿಫಿಷರೀಸ್ ಅಲ್ಲಿ ಲಿಸ್ಟ್ ಅಲ್ಲಿ ಇಲ್ಲ. ಕೇವಲ ನಮ್ಮಲ್ಲಿ ಶ್ವೇತಾಂಬರರಿದ್ದಾರೆ, ಅವರು ಈ ಒಂದು ರಿಸರ್ವೇಷನ್ ಪಾಲಿಸಿ ಒಳಗಡೆ ಬರೋದಿಲ್ಲ. ಕೇವಲ ದಿಗಂಬರರಿಗೆ ಮಾತ್ರ ನಾವು ಈ ಒಂದು ಹೆಚ್ಚು ಬೆನಿಫಿಟ್ಸ್ ಅನ್ನ ಸಿಗ್ತಾ ಇದೆ. ಕಾರಣ ಇನ್ಕಮ್ ಲಿಮಿಟ್ ಅಲ್ಲಿ ಅವ್ರು ಮಾತ್ರ, ದಿಗಂಬರರು ಮಾತ್ರ ಬರ್ತಾರೆ. ಇನ್ಕಮ್ ಸರ್ಟಿಫಿಕೇಟ್ ಸಿಗೋದು ದಿಗಂಬರರಿಗೆ ಮಾತ್ರ. ಶ್ವೇತಾಂಬರ ಅವರಿಗೆ ನಾವು ಯಾವುದೇ ರೀತಿಯಾದಂತಹ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದಿಲ್ಲ, ಸೌಲಭ್ಯಗಳು ಸಿಗೋದಿಲ್ಲ. ಅಂದ್ರೆ ಇಲ್ಲಿ ಯಾರು ಕಡುಬಡವರಾಗಿದ್ದಾರೆ, ಜೈನ್ಸ್ ಅಲ್ಲೂ ಯಾರು ಕಡುಬಡವರಾಗಿದ್ದಾರೆ ಅವ್ರಿಗೆ ಮಾತ್ರ ಸಿಗ್ತಾ ಇದೆ. ಮತ್ತೆ ಒಳ್ಳೆ ಒಂದು ವಾದವನ್ನು ಸಹ ಮಾಡಿದ್ದಾರೆ ಬ್ರಾಹ್ಮಣರು. ಖಂಡಿತವಾಗಿ ಪ್ರತಿ ಸಮುದಾಯದಲ್ಲೂ ಅಲ್ಲೂ ಸಹ ನಮ್ಮ ಸ್ನೇಹಿತರೇ ಇದ್ದಾರೆ, ಸುಮಾರು ಜನ ನಮ್ಮ ಜೊತೆಯಲ್ಲಿ ಓದಿರೋಂಥವ್ರು, ನಾವು ಸಹ ಹೇಳಿದಾಗೆ ಗ್ರಾಮೀಣ ಭಾಗದಿಂದ ಬಂದಿರೋರು. ಸೊ ಅಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ಅಲ್ಲಿಯೂ ಸಹ ತುಂಬ ಕಡುಬಡವರು ಇದ್ದಾರೆ. ಇದು ಉತ್ತಮವಾದಂಥ ಒಂದು ನಿಲುವನ್ನು ಅವ್ರು ಪಡ್ಕೊಂಡಿದ್ದಾರೆ. ಆದರೆ ಇದು ಪಾಲಿಸಿ ಇಶ್ಯೂ, ಸರ್ಕಾರ ಮಾಡಬೇಕಾಗಿದೆ.
ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಏನು ಸಮಾವೇಶ ನಡೀತಾ ಇದೆ, ಹೋರಾಟಗಳು ನಡೆಸಿ ಅವರು ಸಹ ಬರ್ಬೋದು. ಬಂದಾಗ ಖಂಡಿತವಾಗಿ ಈ ಒಂದು ಬೆನಿಫಿಟನ್ನು ಪಡ್ಕೊಳ್ಬಹುದಾಗಿದೆ. ರಾಘವೇಂದ್ರ ಅವರು ವಿಜಯಪುರದಿಂದ. ನಮಸ್ಕಾರ ರಾಘವೇಂದ್ರ ಅವರೇ. ಹಲೋ ಸರ್, ನಮಸ್ಕಾರ. ಹೇಳಿ ಸರ್ ಪ್ರಶ್ನೆ. ಸರ್, ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇನ್ನು ಇವಾಗ ತಾನೇ ಶ್ವೇತಾಂಬರ ದಿಗಂಬರ ಬಗ್ಗೆ ಹೇಳಿದ್ರೆ ಜೈನು. ಸರ್, ಇವಾಗ ನನಗೆ ತಹಸೀಲ್ದಾರ್ ಸರ್ಟಿಫಿಕೇಟ್ ಗಳಲ್ಲಿ ಜೈನ್ ದಿಗಂಬರ ಕಾಸ್ಟ್ಗೆ ಇನ್ಕಮ್ ಕಾಸ್ಟ್ ಕೊಡ್ತಾ ಇಲ್ಲ ಸರ್. ಇವಾಗ ಶಿಕ್ಷಣಕ್ಕಾಗಿ ಮೊದಲು ಕೊಟ್ಟಿದ್ದಾನೆ ಸರ್ ಎಲ್ಲ ತಹಸೀಲ್ದಾರ್ ಆಫೀಸ್ಗಳಲ್ಲಿ. ಇವಾಗ ತಾಳಿಕೋಟಿ ತಹಸೀಲ್ದಾರ್ ಆಫೀಸ್ ಬರುತ್ತೆ ಸರ್, ನನ್ನೂರು ಬಳಗಾನೂರು ಅಂತ ಹೇಳಿ ಮುದ್ದೇಬೇಳೆ ತಾಲೂಕು. ಬಟ್ ಅವನು ಇವಾಗ ನನಗೆ ರ್ಯಾಗಿಂಗ್ ಆಗಿ ಮಾತಾಡ್ತಿದ್ದಾನೆ ಸರ್. ಜೈನ್ ಸಮುದಾಯದವರಿಗೆ ನಿಮ್ಗೆ ಕ್ಯಾಟಗರಿ ಕೊಡಕ್ ಬರೋದಿಲ್ಲ, ನಿಮ್ಮ ಒಂಥರ ರಾಘವೇಂದ್ರ ಅವರೇ ಅದನ್ನೇ ಈಗ ಹೇಳ್ತಾ ಇದ್ದೆ. ರಾಘವೇಂದ್ರ ಅವರೇ ಕೇಳಿಸ್ಕೊಳ್ಳಿ. ರಾಘವೇಂದ್ರ ಅವರೇ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಇಲ್ಲಿ ಈಗಾಗಲೇ ನೋಡಿ, ರಿಸರ್ವೇಷನ್ ಪಾಲಿಸಿನೇ ಬೇರೆ. ರಿಸರ್ವೇಷನ್ ಪಾಲಿಸಿ ಏನಿದೆ, ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗಳು ಏನು ಆದೇಶಗಳು ಹೊರಡಿಸುತ್ತೆ ಅದ್ರ ಪ್ರಕಾರ ನಿಮಗೆ ರಿಸರ್ವೇಷನ್ ಸಿಗುತ್ತೆ. ಇದರಲ್ಲಿ ದಿಗಂಬರರನ್ನು ಒಂದು ಕ್ರೀಮಿ ಲೇಯರಲ್ಲಿ ಮಾತ್ರ ತಂದಿದ್ದಾರೆ, ಆದರೆ ಶ್ವೇತಾಂಬರರನ್ನು ತಂದಿಲ್ಲ. ಯಾಕಂದರೆ ಅವ್ರ ಇನ್ಕಮ್ ಲಿಮಿಟ್ ಜಾಸ್ತಿ ಇರುತ್ತೆ, ಅವರು ಈ ಒಂದು ಕ್ರೀಮಿ ಲೇಯರ್ಗಿಂತ ಜಾಸ್ತಿ ಇರ್ತಾರೆ ಅನ್ನೋ ಒಂದು ಭಾವನೆಯಿಂದ ಅವರಿಗೆ ಈ ಒಂದು ರಿಸರ್ವೇಷನ್ ಸಿಗೋದಿಲ್ಲ. ಆದರೆ ಶೈಕ್ಷಣಿಕವಾಗಿ ನಮ್ಮ ಇಲಾಖೆ ನಿಮ್ಮನ್ನು ಮೈನಾರಿಟಿ ಅಂತ ರೆಕಗ್ನೈಸ್ ಮಾಡಿದೆ. ನಮ್ಮ ಇಲಾಖೆಯಲ್ಲಿ ಎಲ್ಲಿ ನಿಮಗೆ ಇನ್ಕಮ್ ಲಿಮಿಟ್ ಇರೋದಿಲ್ವೋ ಅಲ್ಲಿ ನೀವು ಬೆನಿಫಿಟನ್ನು ಪಡ್ಕೊಳ್ಬೋದು. ಯಾವಾಗ ನಾವು ಇನ್ಕಮ್ ಲಿಮಿಟ್ ಹಾಕಿರ್ತೀವಿ ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಮಸ್ಟಾಗಿ ನೀವು ಕೊಡಬೇಕಾಗುತ್ತೆ. ಸೊ ಅದರಿಂದ ಇದು ಸರ್ಕಾರದ ಒಂದು ಪಾಲಿಸಿ. ಸೊ ಇಂಥ ಸಂದರ್ಭದಲ್ಲಿ ಈಗೇನಿದೆ, ನಿಮಗೆ ರಿಸರ್ವೇಷನ್ ಸಿಗೋದಿಲ್ಲ, ಆದರೆ ಮೈನಾರಿಟಿ ಸರ್ಟಿಫಿಕೇಟ್ ಸಿಗುತ್ತೆ ಎಜುಕೇಷನ್ಗೋಸ್ಕರ, ಅಥವಾ ಎಲ್ಲಿ ಇನ್ಕಮ್ ಲಿಮಿಟ್ ಇರೋದಿಲ್ಲ ಅಲ್ಲಿ ಬಳಸ್ಕೊಳ್ಬಹುದಾಗಿದೆ. ಆದರೆ ಇವರ ಇನ್ಕಮ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಅನ್ನೋದಕ್ಕೆ ನೀವು ಏನಾದರೂ ಸಹಾಯ ಮಾಡ್ಬೋದಾ? ಅಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಬರೋದಿಲ್ಲ ಅವ್ರಿಗೆ, ಕಾರಣ ಅವ್ರ ರಿಸರ್ವೇಷನ್ ಅಲ್ಲಿ ಬರೋದಿಲ್ಲ, ಇನ್ಕಮ್ ಲಿಮಿಟ್ ಜಾಸ್ತಿ ಇರುತ್ತೆ ಅವ್ರದ್ದು. ಓಕೆ ಓಕೆ. ಮತ್ತೊಂದು ಕರೆ ಇದೆ ಕಡೂರಿಂದ. ಲೋಕೇಶ್ ಅವರು. ಹಲೋ. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್ ಪ್ರಶ್ನೆ. ಸರ್, ನಮ್ದು ಕಡೂರು ಅಂತ, ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು. ನಾವು ತೆಲುಗೌಡ ಜನಾಂಗ ಅಂತ ಬರ್ತೀವಿ. ಆದ್ರೆ ನಾವು ಇಡೀ ಸ್ಟೇಟ್ ಅಲ್ಲಿ ಮಾತಾಡಿ ಇಡೀ ಸ್ಟೇಟ್ ಅಲ್ಲಿ ನಾವು ಬಹಳ ಕಮ್ಮಿ ಇದೀವಿ ಜನಾಂಗ. ಆದ್ರೆ ನಮಗೆ ಯಾಕೆ ಅಲ್ಪಸಂಖ್ಯಾತರು ಅಂತ ಪರಿಗಣಿಸಿಲ್ಲ ಅಂತ. ಓಕೆ. ಈಗ ಏನು ಅಲ್ಪಸಂಖ್ಯಾತರು ಲೋಕೇಶ್ ಅವರು ಕೇಳ್ತಾ ಇದ್ದಾರೆ. ಸೊ ಬ್ರಾಹ್ಮಣರು ತಮ್ಮ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ, ಅದೇ ರೀತಿ ಇವರು ಬೇಡಿಕೆ ಮುಂದಿಟ್ಟಿದ್ದಾರೆ. ಇದು ಹೋರಾಟದ ಮೂಲಕ ಮುಂದೆ ಹೋಗಿ ನಾಳೆ ಸರ್ಕಾರವನ್ನು ಕನ್ವಿನ್ಸ್ ಮಾಡಿ ನೀವು ಸಹ ಆ ಪಟ್ಟಿಯಲ್ಲಿ ಸೇರಿಕೊಂಡ್ರೆ ಖಂಡಿತವಾಗಿ ನಿಮಗೂ ಸಹ ಬೆನಿಫಿಟ್ ಸಿಗುತ್ತೆ. ಇದು ಇಲಾಖೆ ಇರೋದ್ರಿಂದ, ನಿರ್ದೇಶನಾಲಯ ಇರೋದ್ರಿಂದ ಅನುಷ್ಠಾನದ ಆ ಸಂದರ್ಭದಲ್ಲಿ ಆಗಬೇಕಾಗಿರ್ತಕ್ಕಂಥದ್ರ ಬಗ್ಗೆ ತಾವು ಸಲಹೆ ಕೊಡ್ಬೋದೇ ಹೊರತು ಇವರು ಆಗಲಿ ಇನ್ನೊಂದನ್ನಾಗಲಿ ಒಳಗಡೆ ಸೇರಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಎಸ್ ಸರ್, ಪ್ರತಿ ಕಾರ್ಯಕ್ರಮಗಳಿರ್ತವೆ ಅಥವಾ ಇಲಾಖೆಯ ಅನೇಕ ಯೋಜನೆಗಳಿರ್ತವೆ, ಅದನ್ನು ಅನುಷ್ಠಾನ ತರುವಾಗ ಎಲ್ಲೋ ಒಂದು ಕಡೆ ತಾಯಿಯ ಗುಣ, ಅದರ ಜವಾಬ್ದಾರಿ ಹೊತ್ತಿರುವಂಥ ಅಧಿಕಾರಿಗೆ ಬೇಕು ಅಲ್ವಾ ಸರ್? ಅದು ಆವಾಗ ಮಾತ್ರ ಇವೆಲ್ಲ ಸಾಧ್ಯಗಳಾಗುವಂಥದ್ದು. ಅಂದರೆ ಈ 3 ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಈ ಒಟ್ಟು ಸಾಧನೆ ಭಾರತದಲ್ಲಿ ನಿರ್ದೇಶನಾಲಯ ಅಥವಾ ಇಲಾಖೆಯನ್ನು ಒಂದು ಪ್ರಥಮ ಸ್ಥಾನದಲ್ಲಿ ಇಟ್ಟಿದೆ ಅನ್ನೋದೇ. ಆದರೆ ಯಾಕೆ ಅಷ್ಟೊಂದು ಆದ್ಯತೆ ಕೊಟ್ಟರಿ? ನಿಮ್ಮ ಹಿನ್ನೆಲೆ ಏನು ಸರ್? ಶಿವರಾಮ್ ಅವರೇ, ನೀವು ನನ್ನ ಕ್ಲಾಸ್ಮೇಟ್, ನೀವು ನೋಡಿದಿರ ಯೂನಿವರ್ಸಿಟಿಗಳಲ್ಲಿ ನಾವು ಓದಿದಂಥ ಪರಿಸ್ಥಿತಿ, ನಾವು ಮೇಲೆ ಬಂದಂಥ ಒಂದು ವಾತಾವರಣ, ನಾವು ಅನುಭವಿಸಿದಂಥ ಕಷ್ಟಗಳು ನಾವು ಕಣ್ಣಾರೆ ಕಂಡಿದ್ದೀವಿ. ಅಂದರೆ ನಾವು ಗ್ರಾಮೀಣ ಪ್ರದೇಶದಿಂದ ಬಂದು ಯೂನಿವರ್ಸಿಟಿ ಮಟ್ಟಕ್ಕೆ ತಲುಪಿ, ನೀವು ಕನ್ನಡ ಡಿಪಾರ್ಟ್ಮೆಂಟಲ್ಲಿ MA ಮಾಡ್ತಾಯಿದ್ರಿ, ನಾನು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿದ್ದೆ, ನೀವು ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀರಾ, ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೀನಿ. ಈ ಒಂದು ಅಂದರೆ ಒಂದು ಗಾದೆಯನ್ನು ಹೇಳ್ತಾರೆ ಇಂಗ್ಲೀಷಲ್ಲಿ, ದಿ ವೇರರ್ ಆಫ್ ದಿ ಶೂ ನೋಸ್ ವೇರ್ ದಿ ಶೂ ಪಿಂಚಸ್ ಅಂತ, ಎಲ್ಲಿ ನಮಗೆ ಅದು ನೋವು ಕೊಡುತ್ತೆ ಅಂತ. ಸೊ ಈಗ ಈ ನೋವುಗಳನ್ನು ನಾವು ಅನುಭವಿಸಿದ್ದೀವಿ, ನೋವನ್ನು ಕಂಡಿದ್ದೀವಿ. ಅದನ್ನು ಮುಂದೆ ನಮಗೆ ಈ ಒಂದು ಅಧಿಕಾರಕ್ಕೆ ಬಂದಾಗ, ನಮ್ಮ ಈ ಒಂದು ಅಧಿಕಾರ ವ್ಯಾಪ್ತಿಯಲ್ಲಿ ನಮಗೆ ಸರ್ಕಾರ ಒಂದು ಅವಕಾಶ ಕೊಟ್ಟಾಗ ಅದನ್ನು ಬಳಸ್ಕೊಂಡು ಇವತ್ತು ಪ್ರತಿಯೊಂದು ಅಂದರೆ 16 ವರ್ಷದಲ್ಲಿ ಏನು ಕೆಲಸ ಆಗಿರಲಿಲ್ಲ, ಸೊ ಅದನ್ನು ಗಮನದಲ್ಲಿಟ್ಕೊಂಡು ಏನು ನಮ್ಮ ಅವಧಿಯಲ್ಲಿ ನಾವು ಮಾಡ್ಬೋದು ಅನ್ನೋದನ್ನು, ಅಂದರೆ ಮಾನವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು, ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವುದು, ಯೋಜನೆಗಳನ್ನು ರೂಪಿಸುವುದು, ಆ ಒಂದು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಲುಪುವಂತೆ ಮಾಡುವುದರಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ನಾವು ಅಂದರೆ ಕಂಡಂತಹ ಸಮಸ್ಯೆಯನ್ನು ಇಟ್ಕೊಂಡು ಸದಾ ಯೋಚನೆ ಮಾಡಿದಾಗ ಆ ಒಂದು ನಿಜವಾದಂಥ ಒಂದು ಅನುಷ್ಠಾನ ಆಗುತ್ತೆ.
ಸೊ ಇದನ್ನೆಲ್ಲ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಇವತ್ತು ನಾವು ಇಲ್ಲಿವರೆಗೂ ಮಾಡಿದ್ದೀವಿ ಅಂತ ಹೇಳಬಹುದು. ಫಲಶ್ರುತಿಯಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸಂತೃಪ್ತ ಭಾವ ಕೂಡ ಸಿಗುತ್ತೆ ತಮಗೆ. ನಜೀರ್ ಅವರು ಲಗ್ಗೇರಿಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ನಜೀರ್ ಅವರೇ. ನಮಸ್ಕಾರ ಸರ್. ಕೇಳಿ ಪ್ರಶ್ನೆ. ಅಕ್ರಮ್ ಪಾಷಾ ಅವರಿಗೆ ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಕೇಳಿ ಪ್ರಶ್ನೆ. ಸರ್ ಇದು ನಾವೆಲ್ಲನ ಫಾರ್ಮ್ ಫಿಲ್ ಮಾಡಿದ್ರೆ SC ST ಅಂತ ನೀವು ಫಿಲ್ ಮಾಡಿದ್ರೆ ಏನು ಸರ್ಟಿಫಿಕೇಟ್ ಕೇಳಲ್ಲ. ನಾವು ದುರ್ವೇಶ್ ಅಂತ ನಾವು ಫಾರ್ಮ್ ನಲ್ಲಿ ಫಿಲ್ ಮಾಡಿದ್ರೆ ಕ್ಯಾಟಗಿರಿ ನಮ್ಗೆ ಸರ್ಟಿಫಿಕೇಟ್ ಕೇಳ್ತಾರೆ. ಈ ನಮ್ಮ ಅಕ್ರಮ್ ಪಾಷಾ ಅವ್ರಿಗೆ ದಯವಿಟ್ಟು ನಾನು ಮನೆ ಮಾಡ್ಕೊಂತೀನಿ, ನಮ್ಗೆ ದುರ್ವೇಶ್ ಸರ್ಟಿಫಿಕೇಟ್ ಎಲ್ಲಿ ಸಿಕ್ಕುತ್ತೆ ಮುಸ್ಲಿಮ್ಸಿಗೆ ನಜೀರ್ ಅವರೇ, ಇದ್ ಮಾಡಕ್ಕೆ ನಜೀರ್ ಅವರೇ ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನೋಡಿ. ಇದು ಈಗಾಗಲೇ ನಿಮಗೆ ಗೊತ್ತಿದೆ ರಿಸರ್ವೇಶನ್ ಪಾಲಿಸಿ SC ST ಕ್ಯಾಟಗರಿ 1 2A 2B 3A 3B. ಸೊ ಇದಕ್ಕೆ ಈಗಾಗಲೇ ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾವ್ಯಾವ ಕ್ಯಾಸ್ಟ್ ಬರುತ್ತೆ ಅನ್ನೋದು ಗೊತ್ತಿದೆ. ಅದೇ ದರ್ವೇಶ್ ಅಂತ ತಾವು ಪ್ರಶ್ನೆ ಈ ಒಂದು ಕ್ಯಾಟಗರಿ 1ನಲ್ಲಿ ಬರುತ್ತೆ. ಸೊ ಇಲ್ಲಿ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಥವಾ ಕೆಲವರು ಸರಿಯಾದಂಥ ದಾಖಲೆ ಇಲ್ಲ, ಅಂಥವ್ರಿಗೆ ಸರಿಯಾದಂಥ ಒಂದು ಮಾಹಿತಿ ಸಿಕ್ಕಿರೋದಿಲ್ಲ, ಅಲ್ಲಿ ಸಮಸ್ಯೆ ಆಗಿದೆ. ಆದರೆ ನೀವು ನಿಮ್ಮ ಒಂದು ತಹಸೀಲ್ದಾರ್ ಆಫೀಸಲ್ಲಿ ಅವರಿಗೆ ನೀವು ಕರೆಕ್ಟಾಗಿ ನೋಡಿ, ಇದಕ್ಕೆ ತಹಸೀಲ್ದಾರೇ ಇಶ್ಯೂ ಮಾಡುವಂಥ ಸರ್ಟಿಫಿಕೇಟ್ ಇದು ನಂಬರ್ 1. ಅವರನ್ನು ಇಶ್ಯೂ ಮಾಡಬೇಕಾದ್ರೆ ನೀವು ಅವರಿಗೆ ಒಂದು ಚೆಕ್ ಲಿಸ್ಟ್ ಇರುತ್ತೆ ಅವರ ಆಫೀಸಲ್ಲಿ, ಇಂತಿಂಥ ದಾಖಲೆಗಳು ಕೊಡಬೇಕು. ನೀವು ನಿಮ್ಮ ತಂದೆ ತಾಯಿಗಳ ಒಂದು ಪ್ರೂಫನ್ನು ಕೊಡಬೇಕಾಗುತ್ತೆ, ಅವರು ಆ ಜಾತಿಗೆ ಸೇರಿದ್ರು ಅಂತ. ಜೊತೆಗೆ ನೀವು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಓದಿದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಎಕ್ಸ್ಟ್ರಾಕ್ಟನ್ನು ಕೊಡಬೇಕಾಗತ್ತೆ. ಅಂದರೆ ನೀವು ದರ್ವೇಶ್ ಅಂತ ಪ್ರೂವ್ ಮಾಡುವಂಥ ಎಲ್ಲ ದಾಖಲಾತಿಗಳನ್ನು ಕೊಟ್ಟಾಗ ಡೆಫಿನೆಟ್ ಆಗಿ ತಹಸೀಲ್ದಾರ್ ಅಕ್ಸೆಪ್ಟ್ ಮಾಡ್ತಾರೆ, ಅದನ್ನು ಕೊಡ್ತಾರೆ. ಅಂದರೆ ಯಾವಾಗ ನೀವು ದಾಖಲೆಯನ್ನು ಕೊಡೋದ್ರಲ್ಲಿ ವಿಫಲರಾಗ್ತೀರ ಆವಾಗ ನಿಮಗೆ ಸಿಗೋದಿಲ್ಲ. ಎಸ್, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಆ ಥರದ ಒಂದು ಏನೋ ನಿವೇದನೆಗಳು ಬಂದು ನಮ್ಮನ್ನು ಅಲ್ಲಿ ಸೇರಿಸ್ಕೊಳ್ಳಿ ಅಂದರೆ, ಅದು ಸಹಜವಾಗಿ ಒಂದು ಸಮುದಾಯ ತಲ್ಲಣಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಸಹಾಯ ಆಗ್ಬೋದಾ, ನಮ್ಮ ಕೂಗಿಗೆ ಮತ್ತೊಂದು ಕೂಗು ದನಿಗೂಡಿಸ್ಬೋದಾ ಅನ್ನೋ. ಖಂಡಿತವಾಗಿ. ಯಾಕಂದರೆ ಈಗ 3 ವರ್ಷದ ಹಿಂದೆ ಯಾರು ಅಲ್ಪಸಂಖ್ಯಾತರು ಅನ್ನುವ ಇಲಾಖೆ ಇದೆ ಅಥವಾ ಇಂಥ ಕಾರ್ಯಕ್ರಮಗಳಿದೆ, ಇಂಥ ಕಾರ್ಯಕ್ರಮಗಳು ನಡೀತಾ ಇದೆ ಅನ್ನುವ ಭಾವನೆ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ಅದು ಹೆಚ್ಚು ಬೆಳಕಿಗೆ ಬಂದಿದೆ, ಹೆಚ್ಚೆಚ್ಚು ಪ್ರಚಾರವನ್ನು ಪಡ್ಕೊಳ್ತಾ ಇದೆ, ಮತ್ತು ಬೆನಿಫಿಷರೀಸ್ ತಲುಪ್ತಾ ಇದೆ. ಇದರಿಂದ ಇದು ಸಾಮಾನ್ಯ. ಈವನ್ ಜೈನ್ ಸಮುದಾಯ ಸಹ ಈ ಒಂದು ಮೈನಾರಿಟಿಯಲ್ಲಿ ಇರಲಿಲ್ಲ. ಅಂದರೆ ನಮ್ಮ ಕರ್ನಾಟಕದಲ್ಲಿ ನಾವು ರೆಕಗ್ನೈಸ್ ಮಾಡಿದ್ವಿ ಮೈನಾರಿಟಿ ಅಂತ, ಆದರೆ ಭಾರತ ಮಟ್ಟದಲ್ಲಿ ಇರಲಿಲ್ಲ. ಇತ್ತೀಚೆಗೆ ಕಳೆದ 3 ವರ್ಷಗಳಲ್ಲಿ ಅದನ್ನು ಸೇರಿಸಿದ್ದಾರೆ. ಹೀಗೆ ಎಲ್ಲ ಸಮುದಾಯಗಳು ಈ ರೀತಿ ತಮ್ಮ ತಮ್ಮ ಕೂಗನ್ನು ಸರ್ಕಾರದ ಗಮನಕ್ಕೆ ತಂದಾಗ ಸರ್ಕಾರ ಸಹ ಅದನ್ನು ಊಗೊಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಇದರಲ್ಲಿ ಪರಿಗಣಿಸುವಂಥ ಒಂದು ಅವಕಾಶ ಇದ್ದೇ ಇರುತ್ತೆ. ಖಂಡಿತ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಈಗ ಕರ್ನಾಟಕ ಸರ್ಕಾರ ಮೀಸಲಾತಿಯ ಒಂದು ಶೇಕಡಾವಾರು ಇದನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಇರೋದ್ರಿಂದ ಅಥವಾ ಉದ್ದೇಶ ಇರೋದ್ರಿಂದ ಬಹುಶಃ ಆ ಥರದ ಏನು ಸಹಾಯ ಕೇಳ್ತಕ್ಕಂಥ ಸಮುದಾಯಗಳು ಮುಂದೆ ಬರ್ಬೋದು. ಸರ್, ಒಟ್ಟು ಇಷ್ಟೆಲ್ಲ ಮಾಡಿದ್ರು ಕೂಡ ಏನಾದರೂ ಇನ್ನೂ ಮಾಡಬೇಕು, ಇನ್ನಷ್ಟು ಸುಧಾರಣೆ ಮಾಡಬೇಕು ಅಂತ ಏನಾದ್ರು ನಿಮ್ಮ ಮನಸ್ಸಿಗಂತಿದೆಯಾ? ಆ ನಿಟ್ಟಿನಲ್ಲಿ ನಿಮ್ಮ ಸವಾಲುಗಳೇನು? ಮೊದಲನೇದಾಗಿ ಈಗ ಚಾಲೆಂಜಸ್ ಇದ್ದಿದ್ದು ಹ್ಯೂಮನ್ ರಿಸೋರ್ಸಸ್. ಅಂದರೆ ನಮ್ಮಲ್ಲಿ ನಮ್ಮ ಕೇವಲ ನಾವು ಕಮಾಂಡರ್ಗಳಿದ್ವಿ, ಸೋಲ್ಜರ್ಸ್ ಇರಲಿಲ್ಲ. ಅಂದರೆ ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳಿದ್ರು, ಆದರೆ ನಮ್ಮ ಜಾರಿಗೆ ತರುವಂಥ ಒಂದು ಸೈನಿಕರು ಇರಲಿಲ್ಲ. ಆ ಸೈನಿಕ ಪಡೆಯನ್ನು ಇವತ್ತು ಕಟ್ಟಿದ್ದೀವಿ. ಆ ಸೈನಿಕ ಪಡೆಯನ್ನು ಅಂದರೆ ನಮ್ಮ ರೆಕ್ರೂಟ್ಮೆಂಟನ್ನು ಮಾಡಿದ್ದೀವಿ. 1800 ಜನ ಬರ್ತಾ ಇದ್ದಾರೆ. ಇದೇ ರೀತಿ ಇದು ನಿರಂತರವಾಗಿ ಬೇಕಾಗುತ್ತೆ. ಇದು ಈಗ ಒಂದು ಹಾಸ್ಟೆಲ್ನ ಓಪನ್ ಮಾಡಿದಾಗ ಅಲ್ಲಿ ಒಬ್ಬ ಜವಾಬ್ದಾರಿ ಇರುವಂಥ ಒಬ್ಬ ವಾರ್ಡನ್ ಬೇಕಾಗುತ್ತೆ, ಒಬ್ಬ ಕುಕ್ ಬೇಕಾಗುತ್ತೆ. ಸೊ ಹೀಗೆ ಪ್ರತಿಯೊಂದು ನಾವು ಹೆಚ್ಚಿಸಿದಾಗ ಅದನ್ನು ಮಾಡಬೇಕು. ಇದು ಒಂದು ಹ್ಯೂಮನ್ ರಿಸೋರ್ಸಸ್ಸನ್ನು ಕಂಟಿನ್ಯೂಸ್ ಆಗಿ ನಾವು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ 16 ವರ್ಷಗಳಿಂದ ನಮ್ಮಲ್ಲಿ 124 ಹಾಸ್ಟೆಲ್ ಏನಿತ್ತು, ಒಂದು ಪರ್ಮನೆಂಟ್ ವಾರ್ಡನ್ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ಸಂಬಂಧಿಸಿದ ಒಬ್ಬ ವ್ಯಕ್ತಿ ಇಲ್ಲ ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಆ ಒಂದು ಸಮುದಾಯಕ್ಕೆ ಬೆನಿಫಿಟ್ ನೀಡುವಂಥ ಕಮಿಟೆಡ್ ವ್ಯಕ್ತಿ ಇಲ್ಲ ಅಂದಾಗ ಆ ಸೌಲಭ್ಯ ಸಿಗೋದಿಲ್ಲ. ಸೊ ಆದ್ದರಿಂದ ನಿರಂತರವಾಗಿ ಈ ಒಂದು ರೆಕ್ರೂಟ್ಮೆಂಟನ್ನು ಮಾಡಬೇಕು ಮತ್ತು ಮಾನವ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು. ಇದು ಮುಂದೆ ಆಗಬೇಕಾಗಿರ್ತಕ್ಕಂಥ ಕೆಲಸ. ಆಗಲಿ ಸರ್, ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯನ್ನು ತಾವು ಹಾಕಿದರೆ ಅಲ್ಪಸಂಖ್ಯಾತರನ್ನ ಹೇಗೆ ಸಮಾಜ ನಡೆಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಬರೀ ಸಮಾಜದ ರೀತಿ ನೀತಿ ಅಲ್ಲ, ಅಭಿವೃದ್ಧಿಯ ಕಾರ್ಯನೀತಿ ಕೂಡ ನಿಂತಿದೆ ಅಂತ. ಆ ನಿಟ್ಟಿನಲ್ಲಿ ನಿರ್ದೇಶನಾಲಯ ಮತ್ತಷ್ಟು ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಈ ಸಮಾಜವನ್ನು ಮೇಲೆತ್ತಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ, ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ.